Hi, hello, good morning. In this video, I discuss topic on adjectives. Previous discuss of the nouns. I detailed of nouns. Today I am going to tell about the adjectives. Here, what is adjective? ಇಲ್ಲಿ ಟೋಟಲಿ ನಾವು ಏನು ಮಾಡಬೇಕಪ್ಪ ಅಂತಂದರೆ ಎಡ್ಜೆಕ್ಟಿವ್ ಹೌ ಟು ವಿ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ಎಜೆಕ್ಟಿವ್ ಸೊ ಹಿಯರ್ ಡಿ ಈಸ್ ಅ ಸೈಲೆಂಟ್ ಆ್ಯಂಡ್ ವಿಲ್ ಸ್ಟಾರ್ಟ್ ಟು ಎ ಪ್ರೊನೌನ್ಸಿಯೇಷನ್ ಆಫ್ ದಿಸ್ ವರ್ಡ್ಸ್ ಅಜೆಕ್ಟಿವ್ ಅಂತಕ್ಕಂಥದ್ದನ್ನು ನಾವು ಉಪಯೋಗಿಸಬೇಕು. ಇಲ್ಲಿ ಡಿ ಅಂತಕ್ಕಂಥದ್ದು ಸೈಲೆಂಟ್ ಆಗುತ್ತೆ. ಎಡ್ಜೆಕ್ಟಿವ್ಸ್ ಮೀನ್ಸ್ ಇಲ್ಲಿ ಏನಂತ ಹೇಳ್ತೀವಿ ನಾವು ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ನಾವು ನಾಮ ವಿಶೇಷಣೆಗಳು ಅಂತ ಹೇಳ್ತೀವಿ. ವಿಶೇಷಣಗಳು ಅಂತ ಹೇಳ್ತೀವಿ ನಾವು. ಹೌದಾ? ಎಡ್ಜೆಕ್ಟಿವ್ ಮೀನ್ಸ್. ಸೊ ಇಲ್ಲಿ ನಾವು ಪ್ರೊನೌನ್ಸಿಯೇಷನ್ ಅನ್ನು ಮಾಡಬೇಕಾದಾಗ ಅದಕ್ಕೆ ಡೆಫಿನೇಷನ್ ಅನ್ನು ನೋಡೋಣ. ಈಗ ದ word adjective has its D is the silent. So it is pronounced adjective not adjective. This is a D is the silent. It adds something to the nouns. ಇಲ್ಲಿ ನಾವು ಕನ್ನಡದಲ್ಲಿ ತಿಳಿದುಕೊಳ್ಳಬೇಕಾದಾಗ ಅಜೆಕ್ಟಿವ್ ಪದದಲ್ಲಿ ಡಿ ಉಚ್ಚಾರವಾಗೋದಿಲ್ಲ. ಈ ಡಿ ಅಂತಕ್ಕಂಥದ್ದು ಏನಂತಲೇ ಇಲ್ಲಿ ಉಚ್ಚಾರ ಆಗೋದಿಲ್ಲ. ಡಿ ಅಂತಕ್ಕಂಥದ್ದು ಸೈಲೆಂಟ್ ಆಗ್ತೈತಿ. ಇಲ್ಲಿ ನಾವು ಅಜೆಕ್ಟಿವ್ ಅಂತ ಹೇಳ್ತೀವಿ. ಹೌದಾ? ಆದ್ದರಿಂದ ಇದು ಅಜೆಕ್ಟಿವ್ ಎಂದು ಉಚ್ಚರಿಸಲ್ಪಡುತ್ತದೆ. ಯಾವುದಾ ಏನೋ ಡಿ ಅದನ್ನು ಏನು ಸೈಲೆಂಟ್ ಆಯ್ತಪ್ಪ ಅಂತಂದಾಗ ಅದನ್ನ ನಾವು ಅಜೆಕ್ಟಿವ್ ಅಂಥೇಳಿ ಉಪಯೋಗಿಸ್ತೀವಿ, ಉಚ್ಚರಿಸ್ತೀವಿ. ಆದರೆ ಅಡ್ಜೆಕ್ಟಿವ್ ಅಂಥೇಳಿ ನಾವು ಹೇಳಬಾರ್ದು. ಹೌದಾ? ಇದನ್ನು ನಾವು ಮೊದಲು ತಿಳ್ಕೋಬೇಕು. ಇನ್ನು ನೆಕ್ಸ್ಟು ಡೆಫಿನೇಷನ್ ಆಫ್ ದಿ ಎಡ್ಜೆಕ್ಟಿವ್ಸ್. ಹೌದಾ? ಎಡ್ಜೆಕ್ಟಿವ್ದ ಒಂದು ಡೆಫಿನೇಷನ್ ಏನಿದೆಯಪ್ಪ ಅಂತಂದಾಗ ಯಾನ್ ಎಡ್ಜೆಕ್ಟಿವ್ ಈಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್. Adjectives are describing words. They describe what kind of persons, what kind of animals, what kind of the things, or what kind of places that are nouns are. They tell the quality or quantity of nouns or pronouns. Adjective come usually before the noun. ಇಲ್ಲಿ ಏನು ಹೇಳ್ತದಪ್ಪ ಅಂತಂದಾಗ ಎಡ್ಜೆಕ್ಟಿವ್ ಅಂತಂದಾಗ ಏನಂತ ಹೇಳ್ತೀವಿ? ನಾಮ ವಿಶೇಷಣ ಅಂತ ಹೇಳ್ತೀವಿ ನಾವು. ಈ ನಾಮ ವಿಶೇಷಣವು ನಾಮಪದ ಅಥವಾ ಸರ್ವನಾಮಪದವನ್ನು ವರ್ಣಿಸುವ ಪದವನ್ನು ನಾಮ ವಿಶೇಷಣ ಎಂದು ನಾವು ಕರೆಯುತ್ತೇವೆ. ನಾಮ ವಿಶೇಷಣಗಳು ವರ್ಣಿಸುವ ಪದಗಳಾಗಿವೆ. ಇವುಗಳು ವ್ಯಕ್ತಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು ಮತ್ತು ಸ್ಥಳಗಳ ಎಂಥವುಗಳೆಂದು ಆಗಿರ್ಬೋದು. ಇವು ಎಲ್ಲವನ್ನ ನಾವು ಏನಂತ ಹೇಳ್ತೀವಿ? ಇವುಗಳಿಗೆ ನಾವು ನಾಮಪದ ಅಥವಾ ಸರ್ವನಾಮಪದ ವರ್ಣಿಸುವ ಪದಗಳು ಅಂತ ಹೇಳ್ತೀವಿ. ಇವುಗಳನ್ನ ವರ್ಣನೆಯನ್ನು ಮಾಡ್ತಿದ್ದೀವಪ್ಪ ಅಂತಂದಾಗ ನಾವು ಇದಕ್ಕೆ ಎಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಹೌದಾ? ಇವು ನಾಮಪದಗಳ ಅಥವಾ ಸರ್ವನಾಮಪದಗಳ ಗುಣ ಅಥವಾ ಗಾತ್ರದ ಬಗ್ಗೆ ಹೇಳ್ತಕ್ಕಂಥವು. ಹೌದಾ? ನಾಮ ವಿಶೇಷಣಗಳು ಸಾಮಾನ್ಯವಾಗಿ ನಾಮಪದಗಳಿಗಿಂತ ಮುಂಚಿತವಾಗಿಯೇ ನಾವು ಬಳಸ್ತೀವಿ, ನಾಮಪದಗಳಿಗಿಂತ ಮೊದಲು ಬಳಸುತ್ತೇವೆ. ಹೌದಾ? ಇಲ್ಲಿ ಡೆಫಿನೇಷನನ್ನು ಈಗ ನಾವು ನೋಡೋಣ. ಈಗಾಗಲೇ ಹೇಳಿದೆ. ಹೌದಾ? ಡೆಫಿನೇಷನನ್ನು ನೀವು ಬರೆದುಕೊಳ್ಳಬಹುದು. ಆ್ಯನ್ adjective is a word
which describe describes a noun or pronoun adjectives or describing words. So they describe what kind of persons, animals, things or places that nouns are they tell the quality or quantity of nouns. So here adjectives are commonly before the noun. ನಾಮಪದ ಅಥವಾ ಸರ್ವನಾಮಪದವನ್ನು ವರ್ಣಿಸುವ ಪದವನ್ನು ನಾಮ ವಿಶೇಷಣ ಎಂದು ಕರೆಯುತ್ತೇವೆ. ನಾಮ ವಿಶೇಷಣಗಳು ವರ್ಣಿಸುವ ಪದಗಳಾಗಿವೆ. ಇವುಗಳು ವ್ಯಕ್ತಿ, ಪ್ರಾಣಿಗಳು, ವಸ್ತುಗಳು ಮತ್ತು ಸ್ಥಳಗಳನ್ನು ಇಂಥವುಗಳೆಂದು ನಾವು ವರ್ಣಿಸ್ತಕ್ಕಂಥ ಪದಗಳಿಗೆ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ಹೌದಾ? ನಾಮಪದಗಳ ಅಥವಾ ಸರ್ವನಾಮಪದಗಳ ಗುಣ ಅಥವಾ ಗಾತ್ರವನ್ನು ಹೇಳ್ತಕ್ಕಂತಹವುಗಳು ಈ ನಾಮ ವಿಶೇಷಣ ಆಗಿದೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಆಫ್ ದಿ now let's see some example on adjectives. So here first on example, first one, Sunita is a very delicate girl. Sunita is a very delicate girl. ಹೀಗಂದಾಗ ನೋಡಿ, ಡೆಲಿಕೇಟ್ ಅಂತಕ್ಕಂಥದ್ದು ಏನಿದೆ, ಇದು ಎಡ್ಜೆಕ್ಟಿವ್ ಆಗಿದೆ. ಸೊ ಎಡ್ಜೆಕ್ಟಿವ್ ಎ ಡೆಲಿಕೇಟ್ ಇಸ್ ಅ ಡಿಸ್ಕ್ರೈಬಿಂಗ್ ಅಬೌಟ್ ದಿ ಗರ್ಲ್. ಇಟ್ಸ್ ದ ನೌನ್. ಆ ನೌನನ್ನು ವರ್ಣಿಸ್ತಕ್ಕಂಥದ್ದು ಯಾವುದಾಗಿದೆ? ಡೆಲಿಕೇಟ್ ಆಗಿದೆ. ಹೌದಾ? ಸುನಿತಾ ಈಸ್ ಅ ವೆರಿ ಡೆಲಿಕೇಟ್ ಗರ್ಲ್. ಹೌದಾ? ಈ ನಾಮಪದವನ್ನು ಮತ್ತು ಇದು ಗರ್ಲ್ ಅಂತಕ್ಕಂಥದ್ದು ಏನಾಗಿದೆ? ಕಾಮನ್ ನೌನ್ ಆಗಿದೆ. ಕಾಮನ್ ನೌನನ್ನು ವರ್ಣಿಸ್ತಕ್ಕಂಥ ಪದ ಯಾವುದಾಗಿದೆ? ಡೆಲಿಕೇಟ್. ಹೌ ಈಸ್ ಗರ್ಲ್? ಸಿ ಈಸ್ ಅ ವೆರಿ ಡೆಲಿಕೇಟ್ ಗರ್ಲ್. ಸುನಿತಾ ಬಹಳ ನಾಜೂಕಾದ ಹುಡುಗಿ. ಸುನಿತಾ ಬಹಳ ನಾಜೂಕಾದ ಹುಡುಗಿ ಅಂತಕ್ಕಂಥದ್ದನ್ನು ನಾವು ಇದರ ಅರ್ಥವನ್ನು ಕೊಡ್ತೇವೆ. ದೆನ್ ಸೆಕೆಂಡ್ ಎಕ್ಸಾಂಪಲ್ ಆಫ್ adjective. So here second example, he is not a good student. So here, so you find out the adjective in this sentence.
A good is the adjective. A good is the adjective. So this one word described about the ಸ್ಟೂಡೆಂಟ್. ಈ ಸ್ಟೂಡೆಂಟ್ ಅಂತಕ್ಕಂತಹ ಏನು ನೌನ್ ಇದೆನೋ ಈ ನೌನ ನಾವು ಹೊಗತಕ್ಕಂಥದ್ದು ಯಾವುದಾಗಿದೆ, ಈ ಗುಡ್ ಅಂತಕ್ಕಂಥದ್ದಾಗಿದೆ. ಹೌದಾ, ಏನು ಹೊಗತಕ್ಕಂಥದ್ದು. ಹೌದಾ, ಇದನ್ನು ಹೊಗತದೆ. ಅದನ್ನು ಹೇಗಿದ್ದಾನೋ, ಹೌ ಈಸ್ ಎ ಸ್ಟೂಡೆಂಟ್, ಸ್ಟೂಡೆಂಟ್ ಹೇಗಿದ್ದಾನೆ ಅವನು, ಹಿ ಈಸ್ ನಾಟ್ ಎ ಗುಡ್ ಸ್ಟೂಡೆಂಟ್, ಅವನೇನಿಲ್ಲ ಒಳ್ಳೆಯವನಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದನ್ನ ನಾವು ಇಲ್ಲಿ ತಿಳ್ಕೊಳ್ಬೋದು. ನೆಗೆಟಿವ್ ಅನ್ನು ಹೇಳ್ತಕ್ಕಂಥದ್ದು ಯಾರ ಬಗ್ಗೆ, ಅವನ ಬಗ್ಗೆ, ಆ ವಿದ್ಯಾರ್ಥಿಯ ಬಗ್ಗೆ. ಹಿ ಈಸ್ ನಾಟ್ ಎ ಗುಡ್ ಸ್ಟೂಡೆಂಟ್, ಅವನು ಒಳ್ಳೆಯ ವಿದ್ಯಾರ್ಥಿ ಅಲ್ಲ ಅಂತಕ್ಕಂಥದ್ದನ್ನ ಹೇಳುತ್ತದೆ. ನೋಡಿ, ಅವನು ಒಳ್ಳೆಯ ವಿದ್ಯಾರ್ಥಿ ಅಲ್ಲ, ಒಳ್ಳೆಯ ವಿದ್ಯಾರ್ಥಿ ಅಲ್ಲ ಅಂತಕ್ಕಂಥದ್ದನ್ನ ಹೇಳುತ್ತದೆ. ಹೌದಾ, ನೆಕ್ಸ್ಟ್ ಕಮ್ ಟು ದಿ ಥರ್ಡ್ ಒನ್ ಎಕ್ಸಾಂಪಲ್. ಸೊ ರಾಮ ಈಸ್ ಆನ್ ಆನೆಸ್ಟ್ ಮ್ಯಾನ್. ನೋಡಿ, ಇಲ್ಲಿ ಒಂದು ಎಡ್ಜೆಕ್ಟಿವ್ ಯಾವುದಾಗ್ತತಿ. ಹೌದಾ, ರಾಮ ಈಸ್ ಆನ್ ಆನೆಸ್ಟ್ ಮ್ಯಾನ್. ಹೌದಾ, ಆನೆಸ್ಟ್ ಅಂತಕ್ಕಂಥದ್ದನ್ನು ಯಾರನ್ನು ಹೋಗುತ್ತಾ ಇದೆ, ಈ ಮನುಷ್ಯನನ್ನು ಹೋಗುತ್ತಾ ಇದೆ. ಈ ಮನುಷ್ಯ ಯಾರು, ಅದೇ ರಾಮನಾಗಿದ್ದಾನೆ. ರಾಮ ಹೇಗಿದ್ದಾನೆ ಅಂತಕ್ಕಂಥದ್ದನ್ನು ಹೋಗುತ್ತಾ ಇದೆ. ಹೌದಾ, ರಾಮನು ಒಬ್ಬ ಏನಪ್ಪ ಅಂದ್ರೆ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದಾನೆ, ಪ್ರಾಮಾಣಿಕ ಮನುಷ್ಯನಾಗಿದ್ದಾನೆ ಅಂತಕ್ಕಂಥವ್ರ ಬಗ್ಗೆ ಹೇಳ್ತಾ ಇದೆ. ಮ್ಯಾನ್ ಅಂತಕ್ಕಂಥದ್ದು ಕೂಡ ಇಲ್ಲಿ ಸಾಮಾನ್ಯವಾಗಿ ಕಾಮನ್ ನೌನ್ ಇದೆ. ಇಲ್ಲಿ ಪ್ರಾಪರ್ ನೌನನ್ನು ಹೋಗತಕ್ಕಂಥದ್ದಾಗಿದೆ. ಅವನು ಎಂತಹ ಮನುಷ್ಯಪ್ಪ ಅಂತಂದಾಗ ಅವನು ಪ್ರಾಮಾಣಿಕ ಮನುಷ್ಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಈ ಮ್ಯಾನ್ ಅಂತಕ್ಕಂಥದ್ದನ್ನು ಹೋಗತಕ್ಕಂಥ ಪದ ಯಾವುದಪ್ಪ ಅಂತಂದಾಗ ಆನೆಸ್ಟ್ ಅಂತಕ್ಕಂಥದ್ದು. ಸೊ ಇವುಗಳಿಗೆ ನಾವು ಏನಂತ ಹೇಳ್ತೇವೆ, ಏನು ನಾಮ ವಿಶೇಷಣಗಳು ಅಂಥೇಳಿ ನಾವು ಕರೆಯುತ್ತೇವೆ. Fourth one example. Fourth one, open the fourth chapter. ನೋಡಿ, ಇಲ್ಲಿ ಕೂಡ ಏನಿದೆ, ಇಲ್ಲಿ ಒಂದು ಇಂಪೆರೇಟಿವ್ ಸೆಂಟೆನ್ಸ್ ಇದೆ. ಹೌದಾ, ಓಪನ್ ದ fourth chapter. Open the fourth chapter. Fourth is the number of adjective. Fourth, ನಾಲ್ಕನೆಯ ಅಧ್ಯಾಯ ಅಂತ ಹೇಳ್ತೀವಲ್ಲ ನಾವು, ಏನು ನಾಲ್ಕನೆಯ ಅಧ್ಯಾಯವನ್ನು ತೆರೆಯಿರಿ ಅಂತ ಹೇಳ್ತೀವಿ ನಾವು. ಹೌದಾ, ಓಪನ್ ದಿ ಫೋರ್ತ್ ಚಾಪ್ಟರ್. ದಿಸ್ ಈಸ್ ದ ಫೋರ್ತ್ ಈಸ್ ದಿ ನಂಬರ್ ಆಫ್ ದ adjectives. ಇದನ್ನು ಯಾವುದನ್ನು ಹೋಗ್ತಾ ಇದೆ, ಇದು ಚಾಪ್ಟರನ್ನು. ಎಷ್ಟನೇ ಚಾಪ್ಟರ್ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಯಾವುದಾಗಿದೆ, ಈ ಚಾಪ್ಟರ್ ಅಂತಕ್ಕಂಥದ್ದು ನೌನು. ಈ ನೌನನ್ನು ಹೋಗತಕ್ಕಂಥದ್ದು ಯಾವುದಾಗಿದೆ, ಈ ನಂಬರ್ಸ್ ಆಗಿದೆ. ಎಸ್. ಸೊ ನೆಕ್ಸ್ಟ್ ಕಮ್ ಟು ದಿ ಪಾಯಿಂಟ್. ಫಿಫ್ತ್ ಒನ್, ಹೂಸ್ ಈಸ್ ದಿಸ್ ರೆಡ್ ಪೆನ್. ಹೌದಾ, ಇಲ್ಲಿ ಏನಿದೆ, ಹೂಸ್ ಈಸ್ ದಿಸ್ ರೆಡ್ ಪೆನ್. ಹೌದಾ, ಈ ಕೆಂಪು ಪೆನ್ನು ಯಾರದು. ಹೌದಾ, ಹೂಸ್ ಮೀನ್ಸ್ ಯಾರದು. ಹೌದಾ, ಈ ರೆಡ್ ಪೆನ್ನು, ಈ ಕೆಂಪು ಪೆನ್ನು ಯಾರದು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಇಲ್ಲಿ ರೆಡ್ ಅಂತಕ್ಕಂಥದ್ದನ್ನು ಯಾವುದನ್ನು ಹೊಗಳಲಾಗ್ತದ್ದು, ಈ ಪೆನ್ ಹೇಗಿದೆ ಅಂತಕ್ಕಂಥದ್ದು. ವಾಟ್ ಈಸ್ ಎ ಕಲರ್ ಆಫ್ ಪೆನ್. ಹೌದಾ, ಪೆನ್ ಕಲರ್ ಹೇಗಿದೆ ಅಂತಕ್ಕಂಥದ್ದನ್ನು ಇದು ಹೋಗತಕ್ಕಂಥದ್ದು ಯಾವುದಾಗಿದೆ, ರೆಡ್ ಈಸ್ ದಿ adjective. ಎಸ್, ದೀಸ್ ಆರ್ ಎಕ್ಸಾಂಪಲ್ಸ್ ಆಫ್ ದಿ adjectives. So come to the next point is the kinds of the nouns. Let's study about the kinds of the adjectives. So kinds of the adjectives. Kinds of adjectives. Here adjectives describe noun in a different way. They are used to tell nationality, quality, a quantity,
color and number, so they belong to a different class. Adjectives are of 8 kinds. So kinds of adjectives are 8 numbers. ಇವು ಎಷ್ಟದಪ್ಪ ಅಂತಂದಾಗ ಇಲ್ಲಿ ಒಂದು ನಾಮಪದದ ವಿಶೇಷಣಗಳ ಪ್ರಕಾರಗಳು ಅಂತ ಹೇಳ್ತೀವಿ. ದೇರ್ ಆರ್ 8 kinds, 8 ಪ್ರಕಾರಗಳಲ್ಲಿ ನಾವು ನೋಡ್ತೀವಿ. ಹೌದಾ, 8 ಪ್ರಕಾರಗಳಲ್ಲಿ ನಾವು ನೋಡ್ತೀವಿ. ಹೌದಾ, ಕೈಂಡ್ಸ್ ಆಫ್ ಅಡ್ಜೆಕ್ಟಿವ್ಸ್ ಅಂತಂದಾಗ ಇವು ಏನೇನು ಮಾಡ್ತಪ್ಪ ಅಂತಂದಾಗ ಇಲ್ಲಿ ಗುಣವನ್ನು ಉಪಗತವು, ರಾಷ್ಟ್ರೀಯತೆಯನ್ನು ಹೇಳ್ತಕ್ಕಂಥದ್ದು, ಗಾತ್ರ, ಬಣ್ಣ, ಸಂಖ್ಯೆಯನ್ನು ಹೇಳ್ತಕ್ಕಂಥವುಗಳಿಗೆ ಹೇಳಲು ನಾವು ಬಳಸ್ತಕ್ಕಂಥವುಗಳಿಗೆ ನಾವು ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ಅದರ ಒಳಗಡೆ ಇರತಕ್ಕಂತಹ ಕೆಲವು 8 ಪ್ರಕಾರಗಳಲ್ಲಿ ನಾವು ಏನು ಬಳಕೆಯನ್ನು ಮಾಡ್ತೀವಿ. ಅವುಗಳು ಯಾವುವು ಅನ್ನೋದನ್ನು ನಾವು ಇಲ್ಲಿ ತಿಳಿದುಕೊಳ್ಳೋಣ. 8 numbers ಅಂತ ಹೇಳಿದೆ. adjectives are 8 ಅಂತ ಹೇಳ್ತೀವಿ. ಹೌದಾ, 8 kinds. ಹೌದಾ, adjectives are 8 kinds. ಹೌದಾ, ಇವು ಎಷ್ಟಪ್ಪ ಅಂತಂದಾಗ 8 ಪ್ರಕಾರಗಳದಾವು. ಅವುಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ನೋಡೋಣ. ಮೊದಲನೇದಾಗಿ adjectives ಆಫ್ ಕ್ವಾಲಿಟಿ. adjectives ಆಫ್ ಕ್ವಾಲಿಟಿ ಹೀಗಂದ ಕನ್ನಡದಲ್ಲಿ ಏನಂತ ಹೇಳ್ತೀವಿ ನಾವು? ಗುಣವಾಚಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಒನ್ ಇಸ್ ದಿ adjectives ಆಫ್ ಕ್ವಾಂಟಿಟಿಯನ್ನು ಸೂಚಿಸ್ತಕ್ಕಂಥದ್ದು. ಕನ್ನಡದಲ್ಲಿ ಏನಂತ ಹೇಳ್ತೀವಿ ಇದಕ್ಕೆ? ಪ್ರಮಾಣವಾಚಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ವಿಶೇಷಣಗಳು ಅಂತ ಹೇಳ್ತೀವಿ. ಥರ್ಡ್ ಒನ್ ಇಸ್ ದ adjectives ಆಫ್ ನಂಬರ್. ಕನ್ನಡದಲ್ಲಿ ಸಂಖ್ಯಾವಾಚಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ಫೋರ್ತ್ ಒನ್ ಇಸ್ ದಿ ಡೆಮಾನ್ಸ್ಟ್ರೇಟಿವ್ adjectives ಅಂತ ಹೇಳ್ತೀವಿ. ಡೆಮಾನ್ಸ್ಟ್ರೇಟಿವ್ adjectives ಅಂತ ಹೇಳ್ತೀವಿ. adjectives ಹೌದಾ, ಕನ್ನಡದಲ್ಲಿ ಏನಂತ ಹೇಳ್ತೀವಿ? ನಿದರ್ಶಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ದೆನ್ ಫಿಫ್ತ್ ಒನ್ ಇಸ್ ದಿ ಇಂಟ್ರಾಗೇಟಿವ್ adjectives ಅಂತ ಹೇಳ್ತೀವಿ. ಇಂಟ್ರಾಗೇಟಿವ್ ಆಫ್ adjectives ಅಂತ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಪ್ರಶ್ನಾರ್ಥಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ದೆನ್ ಸಿಕ್ಸ್ತ್ ಒನ್ ಡಿಸ್ಟ್ರಿಬ್ಯೂಟಿವ್ adjectives ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೀಗಂದಾಗ ಪ್ರತ್ಯೇಕ ಬೋಧಕ ನಾಮ ವಿಶೇಷಣಗಳು ಅಂತ ಹೇಳ್ತೀವಿ. ದೆನ್ ಸೆವೆಂತ್ ಒನ್ possessive
ಪೊಜೆಸಿವ್ ಎಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಪೊಜೆಸಿವ್ ಎಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಏನು ಸಂಬಂಧವಾಚಕ ನಾಮ ವಿಶೇಷಣಗಳಂತ ಹೇಳ್ತೀವಿ. ನಾಮ ವಿಶೇಷಣಗಳಂತ ಹೇಳ್ತೀವಿ. ಹೌದಾ? ನೆಕ್ಸ್ಟು 8th ಒನ್ ಪ್ರಾಪರ್ ಎಡ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಪ್ರಾಪರ್ ಎಡ್ಜೆಕ್ಟಿವ್ಸ್ ವ್ಯಕ್ತಿವಾಚಕ ನಾಮ ವಿಶೇಷಣಗಳಂತ ಹೇಳ್ತೀವಿ. These are 8 numbers in adjectives. These are kinds of adjectives. So let us study all of them in a detail next session. ನಾವು ಮುಂದಿನ ಅವಧಿಯಲ್ಲಿ ಇವು ಎಲ್ಲಗಳನ್ನು 8 ನಾಮ ವಿಶೇಷಣಗಳ ಪ್ರಕಾರಗಳದಾವೋ ಇವುಗಳನ್ನು ಒಂದರ ನಂತರ ಒಂದೊಂದಾಗಿ ನಾವು ಇವುಗಳನ್ನು ಮುಂದಿನ ಅವಧಿಯಲ್ಲಿ ಏನಪ್ಪ ಅಂತಂದ್ರೆ ಒಂದೊಂದಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಈ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ಪೂರ್ಣಗೊಳ್ಳುವ ತನಕನೂ ನೀವು ನಮ್ಮ ವಿಡಿಯೋನ ವೀಕ್ಷಿಸಿ. ಯಾಕಂತಂದ್ರೆ ನೀವು ಸ್ವಲ್ಪ ಮಟ್ಟಿನಲ್ಲಿ ನೀವು ನಮ್ಮ ವಿಡಿಯೋಗಳನ್ನು ನೋಡಿರಪ್ಪ ಅಂತಂದಾಗ ನಾವು ಹೇಳ್ತಕ್ಕಂತಹ ವಿಷಯ ನಿಮ್ಗೆ ಅರ್ಥ ಆಗೋದಿಲ್ಲ. ಹೌದಾ? ಇಂಗ್ಲೀಷು ಇದು ಬಹಳ ಅಷ್ಟೊಂದು ಏನಪ್ಪ ಅಂತಂದ್ರೆ ಕಠಿಣವಾಗಿರ್ತಕ್ಕಂಥದ್ದಲ್ಲ. ನಮ್ಮ ಮೈಂಡ್ ಹೇಗಿರ್ಬೇಕಪ್ಪ ಅಂತಂದಾಗ ನಾವು ಆಲ್ವೇಸ್